ಈ ಯುವಕ ಅಪ್ಪು ಅವರ ಅಪ್ಪಟ ಅಭಿಮಾನಿ. ಅಪ್ಪು ರೀತಿಯಲ್ಲೇ ಸಮಾಜ ಸೇವೆಯನ್ನ ನಾನು ಮಾಡಬೇಕು ಅಂತ ಮನೆಯಲ್ಲಿ ಪ್ರತಿನಿತ್ಯ ಹೇಳ್ತಾ ಇದ್ದವನು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಇದೀಗ ಅಪಘಾತದಲ್ಲಿ ಯುವಕನ ಮೆದುಳು ನಿಷ್ಕ್ರಿಯಗೊಂಡಿದ್ದು, ಆ ಸಮಯದಲ್ಲಿ ಅವರ ಕುಟುಂಬ ತೆಗೆದುಕೊಂಡಂತಹ ನಿರ್ಧಾರ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂಥದ್ದು. ಬೈಕ್ ಅಪಘಾತದಲ್ಲಿ ಬ್ರೈನ್ ಡೆಡ್, ಮಗನ ಅಂಗಾಂಗ ದಾನ ಮಾಡಿದ ಪೋಷಕರು, ಮಗನ ಸಾವಿನ ನೋವಲ್ಲೂ ಸಾರ್ಥಕತೆ ಮೆರೆದ ಕುಟುಂಬ. ಈತ ನೂರಾರು ಕನಸು ಕಂಡಿದ್ದ 27 ವರ್ಷದ ಯುವಕ ಲಿಖಿತ್. ಕುಣಿಗಲ್ ತಾಲೂಕಿನ ಕಂದೂರು ಗ್ರಾಮದ ತಂದೆ ಗಂಗಾಧರಿಯ ತಾಯಿ ವೆಂಕಟಲಕ್ಷ್ಮಮ್ಮ ಅವರ 2ನೇ ಮಗ. ಚೆನ್ನಾಗೇ ಇದ್ದ ಯುವಕ ಲಿಖಿತ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತಂದೆ ಹಾಗೂ ಅಣ್ಣನಿಗೆ ಕೃಷಿಯಲ್ಲಿ ಸಹಾಯ ಮಾಡಿಕೊಂಡಿದ್ದ. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಕಳೆದ ಮಂಗಳವಾರ ಮಧ್ಯಾಹ್ನ ಕುಣಿಗಲ್ ಮುಖ್ಯ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ತಪ್ಪಿ ಬಿದ್ದು ಆಸ್ಪತ್ರೆ ಸೇರಿದ. ಬೈಕ್ ಅಪಘಾತದಲ್ಲಿ ಆಸ್ಪತ್ರೆ ಸೇರಿದ ಲಿಖಿತ್ಗೆ ತಲೆಗೆ ತೀವ್ರ ಪೆಟ್ಟಾಗಿ ಮೆದುಳು ನಿಷ್ಕ್ರಿಯವಾಗಿತ್ತು. ಮಗ ಬದುಕೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ತಂದೆ ತಾಯಿ ಅಣ್ಣ ಶಾಕ್ಗೆ ಒಳಗಾದ್ರು. ಲಿಖಿತ್ಗೆ ಅಪ್ಪು ಅಚ್ಚುಮೆಚ್ಚಿನ ನಾಯಕ. ನನ್ ಮಗ ಕೂಡ ಅಪ್ಪು ಪ್ರೇರಣೆಯಿಂದ ಬೆಳೆದವನು. ಅವನ ದೇಹ ಮಣ್ಣಾಗೋ ಮೊದಲು ಬೇರೆಯವರ ಜೀವಕ್ಕೆ ಬೆಳಕಾಗ್ಲಿ ಅಂತ ನಿರ್ಧಾರ ಮಾಡಿದ ಕುಟುಂಬಸ್ಥರು ಲಿಖಿತ್ನ ಅಂಗಾಂಗವನ್ನ ದಾನ ಮಾಡಿದ್ದಾರೆ. ನಮಗೂ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ತುಂಬ ಕಷ್ಟ ಇತ್ತು. ಅಲ್ಲಿ ಏನೇ ಖರ್ಚು ಮಾಡ್ತೀವಿ ಅಂದ್ರೂ ಗ್ಯಾರಂಟಿ ಕೂಡ ಇದರಲ್ಲಿ ಅವರು ಇರಲಿಲ್ಲ. ಅಂದರೆ ಆಪ್ರೇಷನ್ ಮಾಡಿದ್ರೂ ಆಪ್ರೇಷನ್ ಬೆಡ್ಡಲ್ಲೇ ಇದಾಗ್ಬೋದು, ಇಲ್ಲ ಮುಂದೆ ಹೋಗ್ತಾ ಅದೇ ಕೋಮ ಕಂಟಿನ್ಯೂ ಆಗ್ಬೋದು, ವೆಂಟಿಲೇಟ್ರಲ್ಲೇ ಎಷ್ಟೋ ದಿನ ಕಂಟಿನ್ಯೂ ಆಗುತ್ತೆ ಅಂತಲೂ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇದನ್ನು ಮಾಡೋದು. ನಾವು ಆ ಭರವಸೆ ಕಳ್ಕೊಂಡು ಅಲ್ಲಿ ಸರ್ ಈಗ ಅವನಂತೂ ನಮ್ಮ ಹತ್ರ ಇಲ್ಲ. ಆರ್ಗನ್ಸ್ ಇದ್ರಲ್ಲಾರ ಬೇರೆ ನರಳ್ತಾ ಇರೋ ರೋಗಿಗಳಿಗೆ ಅವನಿದ್ದು ಉಪಯೋಗ ಆಗಲಿ, ಯಾವ್ದಾರ ಒಂದು 4 ಮನೆಗಳಿಗೆ ದೀಪ ಆಗಲಿ, ಒಂದು ದಾರಿ ದೀಪ ಆಗಲಿ. ಲಿಖಿತ್ ಬ್ರೈನ್ ಡೆಡ್ ಅಂತ ವೈದ್ಯರು ಡಿಕ್ಲೇರ್ ಮಾಡಿದ್ರು. ಬಳಿಕ ಪೋಷಕರು ಆತನ ಹೃದಯ, ಕಿಡ್ನಿ, ಲಿವರ್, ಕಣ್ಣು ಮತ್ತು ಕರುಳನ್ನ ದಾನ ಮಾಡೋ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಈ ಬಗ್ಗೆ ತಮ್ಮನನ್ನ ಕಳೆದುಕೊಂಡ ಅಣ್ಣ ಹೇಳಿದ್ದು ಹೀಗೆ. ಈಗ ಅವನು ಫೈನಾನ್ಷಿಯಲಿ ತುಂಬ ಸಮಸ್ಯೆ ಇರೋದ್ರಿಂದ ಯಾವ ಹಾಸ್ಪಿಟ್ಲಲ್ಲಿ ಆದ್ರೂ ಇದೆ ಇಲ್ಲ ದುಡ್ಡುಗೋಸ್ಕರನೇ ಆಗೋದು ಬಿಟ್ಟರೆ ಅದರಿಂದ ಏನೂ ನಮಗಂತ ಉತ್ತಮವಾದ ಕೆಲಸ ಆಗಲಿಲ್ಲ. ಸೊ ನಮಗೆ ಈ ವ್ಯಾಪಾರೀಕರಣ ಅದಕ್ಕಿಂತ ಹೆಚ್ಚಾಗಿ ಅವನು ಪುನೀಶ್ವರ ಅಭಿಮಾನಿ ಆಗಿದ್ದ. ಸೊ ಅವನಿಂದ ಇನ್ನು 4 ಜನಕ್ಕೆ ದಾರಿದೀಪ ಆಗಲಿ, ಬೆಳಕಾಗಲಿ ಅಂತೇಳಿ ಈ ಎಲ್ಲ ಸ್ನೇಹಿತರುಗಳು, ಸಂಬಂಧಿಕರು ಎಲ್ಲ ಕೂತು ಚರ್ಚೆ ಮಾಡಿ ಅವನ ಅಂಗಾಂಗಗಳು ಬೇರೆಯವರಿಗೆ ದಾರಿದೀಪ ಆಗಲಿ ಅಂತೇಳಿ ಎಲ್ಲರೂ ಕೂತು ಯೋಚನೆ ಮಾಡಿ ಈ ಅಂಗಾಂಗ ದಾನ ಮಾಡಬೇಕು ಅನ್ನೋ ಇದಕ್ಕೆ ಬಂದಿದ್ದೀವಿ. ಈಗ ಅವನಲ್ಲಿ ಏನೇನು ಆಗುತ್ತೆ ತಗೊಳ್ಳೋಕ್ಕೆ ಎಲ್ಲ ದಾನಗಳು ಏನೇನು ಯೂಸ್ ಆಗುತ್ತೆ ಎಲ್ಲ ಅಂಗಾಂಗಗಳನ್ನ ಡೊನೇಟ್ ಮಾಡಿದ್ವಿ. ಬದುಕಿ ಬಾಳ್ಬೇಕಾಗಿದ್ದ ಯುವಕ ತನ್ನ ಸಾವಿನ ಮೂಲಕ ಜೀವಂತ ಆಗಿದ್ದಾನೆ. ಆ ಕುಟುಂಬಕ್ಕೆ ಮಗನ ಸಾವಿನ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.